ದೇವರ ದಿನಚರಿ ಹೇಗಿರುತ್ತೆ ನೋಡಿ. ತಿರುಪತಿಲಿ ವೆಂಕಟೇಶ್ವರ ಸ್ವಾಮಿ ಅವರ ಜಸ್ಟ್ ಪೂಜೆ ಮಾಡಲ್ಲ, ಅಲ್ಲಿ ಅವರ ಸೇವೆ ಮಾಡ್ತಾರೆ, ಊಟ ಮಾಡಿಸ್ತಾರೆ, ಮಲಗಿಸ್ತಾರೆ. ಈ ಆಚರಣೆ ಸಾವಿರಾರು ವರ್ಷದಿಂದ ನಡ್ಕೊಂಡ್ ಬರ್ತಿದೆ. ಒಂದು ದಿನ ಕೂಡ ಅವರು ನಿಲ್ಸಿಲ್ಲ. ಕೆಲವರು ಅದೃಷ್ಟ ಮಾಡಿರೋರು ಮಾತ್ರ ಈ ವಿಷಯ ತಿಳ್ಕೊಳಕ್ ಸಾಧ್ಯ. ಈ ವಿಡಿಯೋ ಏನಾದ್ರು ನಿಮ್ಮವರೆಗೂ ಬಂದಿದೆ ಅಂತ ಅಂದ್ರೆ ಕೊನೆವರೆಗೂ ನೋಡಿ. ಬೆಳಿಗ್ಗೆ 3 ಗಂಟೆಗೆ ಸುಪ್ರಭಾತ ಶುರು ಆಗುತ್ತೆ. ಕೌಶಲ್ಯ ಶುಪ್ರಜ ರಾಮ ಗರ್ಭಗುಡಿಯ ಚಿನ್ನದ ಬಾಗ್ಲು ಓಪನ್ ಆಗುತ್ತೆ. ಬಾಲಾಜಿನ ಬಟ್ಟೆಲಿ ಒರೆಸ್ತಾರೆ. ಹಳೆಯ ಹೂವಿನ ಹಾರ ತೆಗೆದು ಹೊಸ ಹೂವಿನ ಹಾರ ಹಾಕ್ತಾರೆ. ಬೆಚ್ಚಗೆ ಇರುವಂತ ಹಾಲನ್ನು ಕೊಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಕೊಲವು ಸೇವಾ ಶುರು ಆಗುತ್ತೆ. ಅಲ್ಲಿ ಇರುವಂತ ಪುರೋಹಿತರು ನಿನ್ನೆದೆಲ್ಲ ಲೆಕ್ಕನ ದೇವ್ರ ಮುಂದೆ ಓದ್ತಾರೆ. ಆಗ ದೇವ್ರು ಸೈಲೆಂಟ್ ಆಗಿ ಎಲ್ಲಾನು ಕೇಳಿಸ್ಕೊಂತಿರುತ್ತೆ. ಬೆಳಿಗ್ಗೆ 7 ಗಂಟೆಗೆ ದೇವ್ರಿಗೆ ಊಟನ ಆಫರ್ ಮಾಡ್ತಾರೆ. ಅದರಲ್ಲಿ ಪೊಂಗಲ್ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಕರ್ಡ್ ರೈಸ್ ಇರುತ್ತೆ, ಮತ್ತೆ ಲಾಡು ಕೂಡ ಇರುತ್ತೆ. ಬೆಳಗಿನ ಜಾವ 3:30 ಮುಂದಿನ ದಿನ 1:30 ಬೆಳಗಿನವರೆಗೂ ಸರಿಸುಮಾರು 22 ಅವರು ಭಕ್ತಾದಿಗಳು ಅಲೆಗಳ ರೀತಿ ಬಂದು ಹೋಗ್ತಾ ಇರ್ತಾರೆ. ಆ ವೆಂಕಟೇಶ್ವರ ಬರುವಂತ ಭಕ್ತಾದಿಗಳನ್ನ ಎಲ್ಲರನ್ನು ನೋಡ್ತಾನೆ. ಅಲ್ಲಿ ದರ್ಶನ ಮಾಡುವಂತ ಸಮಯದಲ್ಲಿ ಆ ಭಗವಂತನ ನೋಡ್ತಾ ಭಕ್ತಾದಿಗಳು ರೋಮಾಂಚನ ಆಗ್ತಾರೆ. ಅವ್ರು ಎಲ್ಲಿದ್ದಾರೆ ಅನ್ನೋದೇ ಅವ್ರು ಮರ್ತೋಗ್ತಾರೆ. ಮಧ್ಯಾಹ್ನ ರಾಯಲ್ ಆಗಿರುವಂತ ಊಟ ಕೊಡ್ತಾರೆ. ಚಿನ್ನದ ಪಾತ್ರೆ ಕೆಂಡದಲ್ಲಿ ಮಾಡಿರುವಂತ ರೈಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಎಲ್ಲ ಆ ಭಗವಂತನ್ಗೆ ಆಫರ್ ಮಾಡ್ತಾರೆ. ಸಂಜೆ 6 ಗಂಟೆಗೆ ಸಹಸ್ರ ದೀಪಾಲಂಕಾರ ಮಾಡ್ತಾರೆ. ಸಾವಿರಾರು ದೀಪನ ಅಲ್ಲಿ ಬೆಳಗ್ತಾರೆ. ಇಡೀ ದೇವಸ್ಥಾನನೇ ಸ್ವರ್ಗದ ರೀತಿ ಬದಲಾವಣೆ ಆಗುತ್ತೆ. ಆಗ ಸ್ವಾಮಿನ ಉಯ್ಯಾಲೆಯಲ್ಲಿ ತೂಗ್ತಾರೆ. ಸಂಜೆ 7 ಗಂಟೆಗೆ ಪುನಃ ಆ ದಿನದ ಕೊನೆಯ ಊಟನ ಆಫರ್ ಮಾಡ್ತಾರೆ. 1:30 ಬೆಳಗಿನ ಜಾವದಲ್ಲಿ ಏಕಾಂತ ಸೇವೆ ನಡೆಯುತ್ತೆ. ಆಗ ಕೇವಲ ಒಬ್ರು ಪುರೋಹಿತರು ಮಾತ್ರ ಹೋಗಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಚಿನ್ನದ ಉಯ್ಯಾಲೆಯಲ್ಲಿ ಭಗವಂತ ಮಲ್ಕೊಂತಾನೆ. ಕೇವಲ 1 ಅವರ್ ಮಾತ್ರ ಭಗವಂತ ನಿದ್ದೆ ಮಾಡುವಂತದ್ದು. ಅದಾದ ನಂತರ ಮುಂದಿನ ದಿನ ಶುರು ಆಗುತ್ತೆ. ಇದು ತಿರುಪತಿಯಲ್ಲಿ ಇರುವಂತ ಬಾಲಾಜಿಯ ದಿನಚರಿ. ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ರೆ ಆ ವೆಂಕಟೇಶ್ವರ ಭಕ್ತಾದಿಗಳಿಗೆ ಮರಿದಿರ ಶೇರ್ ಮಾಡಿ.